ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 12. ಎಂದಿನಂತೆ ಬೆಳಿಗ್ಗೆ ಎಲ್ಲ ಕೆಲಸ ಆಗಿ ವರ್ಕೌಟ್ ಎಲ್ಲ ಆಯಿತು, ಸ್ನಾನ ಕೂಡ ಆಯಿತು. ಕರೆಂಟ್ ಇಲ್ಲ, ಮಳೆ ಎಲ್ಲ ಬರ್ತಾ ಇದೆ. ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಇಡ್ಲಿಯನ್ನು ಮಾಡ್ತಾಯಿದ್ದೇನೆ. ಇನ್ಸ್ಟಂಟ್ ರವಾ ಇಡ್ಲಿಯನ್ನು ಮಾಡ್ತಾಯಿದ್ದೇನೆ. ಅದನ್ನು ಸೋರೆಕಾಯಿಯನ್ನು ಬಳಸಿಕೊಂಡು ಮಾಡ್ತಾ ಇದ್ದೇನೆ. ಹಾಗೆ ಇವತ್ತು ಮಾರ್ನಿಂಗ್ ಯಾವುದೇ ಡಿಟಾಕ್ಸ್ ಜ್ಯೂಸ್ ಅಂತೇಳಿ ಕುಡಿಯಲಿಲ್ಲ. ಒಂದು ಗ್ಲಾಸು ಬಿಸಿನೀರು ಕುಡಿದೆ. ಅದಾದ ನಂತರ 4 ಬಾದಾಮಿ, ದ್ರಾಕ್ಷಿ, ನನ್ನ ರುಟೀನ್ ಏನಿದೆ ಅದನ್ನು ತಿಂದು ಆಮೇಲೆ ವರ್ಕೌಟ್ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಆಗಿ ಈಗ ಬ್ರೇಕ್ಫಾಸ್ಟ್ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ. ಬ್ರೇಕ್ಫಾಸ್ಟಿಗೆ ರವಾ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕರಿಬೇವು ಎಲ್ಲ ಹಾಕಿ ರವೆ ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬೌಲಿಗೆ ಹಾಕ್ಕೊಂಡೆ. ಅದಾದ ನಂತರ ಅದಕ್ಕೆ ಮೊಸರನ್ನು ಹಾಕಿ ಕಲಸಿ, ಒಂದು ಸ್ವಲ್ಪ ನೀರು ಹಾಕಿ ಕಲಸಿ, ರುಚಿಗೆ ಎಷ್ಟು ಬೇಕು ಉಪ್ಪೆಲ್ಲ ಹಾಕಿ 10 ನಿಮಿಷ ಕಲಸಿಟ್ಟೆ. ಕಲಸಿದ ಮೇಲೆ ಆಮೇಲೆ ಅದಕ್ಕೆ ಸೋರೆಕಾಯಿಯನ್ನು ತುರಿದು ಹಾಕ್ಕೊಂಡೆ. ಬೇಕಾದರೆ ನೀವು ಅದನ್ನು ಕಲಸಲಿಕ್ಕೆ ಸೋರೆಕಾಯಿಯನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಥರ ಕೂಡ ಹಾಕ್ಕೊಳ್ಬೋದು. ಮೊಸರಿನ ಬದಲಿಗೆ ಸೋರೆಕಾಯಿಯನ್ನು ಗ್ರೈಂಡ್ ಮಾಡಿ ಆ ಪೇಸ್ಟಿಗೆ ರವೆಯನ್ನು ಹಾಕಿ ಕೂಡ ಇಡ್ಲಿ ಮಾಡ್ಕೊಳ್ಬೋದು. ಈ ಥರ ತುರಿಯಾಗಿ ಇಡ್ಲಿಯಲ್ಲಿ ಸಿಗೋದು ಬೇಡ ಅಂತ ಇದ್ದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಈನೋವನ್ನು ಬಳಸ್ಕೊಂಡೆ, ಮೆತ್ತಗೆ ಬರಲಿ ಇಡ್ಲಿ ಅಂಥೇಳಿ. ಆಮೇಲೆ ಸೋರೆಕಾಯಿ ಇತ್ತು, ಅರ್ಧ ಸೋರೆಕಾಯಿ ಇತ್ತು, ಅದನ್ನು ತುರಿದು ಸೇರಿಸ್ಕೊಂಡೆ. ಮತ್ತು 10 ನಿಮಿಷ ಇಟ್ಟಾಗ ರವೆ ಎಲ್ಲ ನೀರನ್ನು ಹೀರ್ಕೊಂಡಿರ್ತದೆ. ಆಮೇಲೆ ಅದಕ್ಕೆ ಎಷ್ಟು ಬೇಕು ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇಡ್ಲಿ ಬೇಯಲಿಕ್ಕಿಟ್ಟೆ. ಒಂದು 1/4 ಗಂಟೆಯಲ್ಲಿ ಇಡ್ಲಿ ರೆಡಿ ಆಗ್ತದೆ. ಒಂದು 20 ನಿಮಿಷ ಬೇಯಿಸಿದ್ದೇನೆ ನಾನು, ಸಾಧಾರಣ 20 ನಿಮಿಷ ಬೇಯಿಸಿದ್ದೇನೆ. ನೋಡಿ, ಈಗ ರುಚಿಯಾದ ಇಡ್ಲಿ ರೆಡಿ ಆಯಿತು. ಇದನ್ನೀಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ 4 ಇಡ್ಲಿ ತಿಂದಿದ್ದೇನೆ, ಸಣ್ಣ ಸಣ್ಣ ಇಡ್ಲಿ. ಹಾಗೆ ಇಲ್ಲಿ ನಾನು ಮುಳ್ಳು ಸೌತೆಯ ಚಟ್ನಿಯನ್ನು ಮಾಡ್ಕೊಂಡಿದ್ದೇನೆ. ಮುಳ್ಳು ಸೌತೆ, ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಪುಟಾಣಿ ಕಾಳು ಎಲ್ಲ ಹಾಕಿ ಮಾಡಿದಂಥ ಚಟ್ನಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ತೆಂಗಿನಕಾಯಿ ತುರಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ಪ್ರತಿಯೊಂದು ಫುಡ್ಡಲ್ಲಿ ಕೂಡ ಕ್ಯಾಲೋರಿ ಕೌಂಟ್ ನೋಡ್ತೇನೆ. ಎಷ್ಟು ತೆಂಗಿನಕಾಯಿ ಉಂಟು, ಎಷ್ಟು ಪುಟಾಣಿ ಕಾಳು ಉಂಟು, ಯಾವುದರಲ್ಲಿ ಎಷ್ಟು ಕ್ಯಾಲೋರಿ ಉಂಟು, ಒಂದು ಇಡ್ಲಿಯಲ್ಲಿ ಸಾಧಾರಣ ಒಂದು 30ರಿಂದ 40 ಕ್ಯಾಲೋರೀಸ್ ಇರ್ತದೆ ರವೆ ಇಡ್ಲಿಯಲ್ಲಿ. ಅದು ಸೈಜ್ ಎಲ್ಲ ನೋಡಿಕೊಂಡು ಹಾಗೆ 4 ಇಡ್ಲಿಯನ್ನು ತಗೊಂಡಿದ್ದೇನೆ. ಹಾಗೆ 1 ಕಪ್ ಟೀ, 1/2 ಕಪ್ ಟೀ ಇದೆ. ಹಾಗೆ ನಿನ್ನೆ ಮಾಡಿದಂತಹ ಬೆಂಡೆಕಾಯಿ ಬೋಳು ಹುಳಿ ಇತ್ತು, ಅದರಲ್ಲಿ ಕೂಡ ತೊಗರಿಬೇಳೆ ಇದೆ ಅಲ್ವಾ, ಅದರಲ್ಲಿ ಕೂಡ ಪ್ರೋಟೀನ್ ಇದೆ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅದಾದ ನಂತರ ಇಲ್ಲಿ ಹುರುಳಿ ಕಾಳನ್ನು ಮೊಳಕೆ ಬರಿಸಿಟ್ಟಿದ್ದೇನೆ. ಇದನ್ನು ನೋಡಿ, ಈ ಥರ ಇದನ್ನು ಸಲಾಡಿಗೆ ಯೂಸ್ ಮಾಡ್ಕೊಳ್ಬೋದು. ಇದನ್ನು ಬೇಯಿಸಿ ಇವತ್ತು ನಾನು ಹುರುಳಿ ಕಾಳಿದ್ದು ಪಲ್ಯ ಮತ್ತು ಕಟ್ ಸಾರನ್ನು ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನನಗೆ ಹುರುಳಿ ಕಾಳಿಂದ ಇಷ್ಟು ರುಚಿಯಾಗಿ ಅಡುಗೆ ಆಗುತ್ತಾ ಅಂತ ಆಯಿತು. ಅವತ್ತೊಂದು ಸರ್ತಿ ಮಾಡಿದ್ದೆ, ಅಷ್ಟು ಇಷ್ಟ ಆಗಿರಲಿಲ್ಲ, ಆಮೇಲೆ ಬಿಟ್ಟಿದ್ದೆ. ಬಟ್ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹೈ ಪ್ರೋಟೀನ್ ಇದೆ. ನಮಗೆ ಪ್ರೋಟೀನ್ ಇರುವಂಥದ್ದು ಯಾವುದು ಬೇಕೀಗ ವೆಯ್ಟ್ ಲಾಸಲ್ಲಿ ಬೇಕೇ ಬೇಕು. ನೋಡಿ, ಇದನ್ನು ಕುಕ್ಕರಲ್ಲಿ 2ರಿಂದ 3 ವಿಸಿಲ್ ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದಿದೆ. ಮೊಳಕೆ ಬರಿಸಿ ನೀವು ಪಲ್ಯ ಮಾಡಿದರೆ ತುಂಬಾ ಒಳ್ಳೆಯದು. ನಿಮಗೆ ಹುರುಳಿಕಾಳು ತಂದದಿದ್ದರೆ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಇನ್ಸ್ಟಂಟಾಗಿ ಕೂಡ ಮಾಡ್ಬೋದು. ಅದಕ್ಕೆ ಬೇಕಂತಹ ತರಕಾರಿ, ಸ್ವಲ್ಪ ಆನಿಯನ್, ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಈ ಸಾರು ಮಾಡಬೇಕಲ್ಲ, ಬಸ್ಸಾರು ಅಂತ ಹೇಳ್ತಾರೆ, ನಾವು ಹುರುಳಿಕಾಳಿದ್ದು ಸಾರು ಅಂತ ಹೇಳ್ತೇವೆ. ಅದಕ್ಕೆ ಮಾಡಲಿಕ್ಕೆ ನೋಡಿ, ಎಣ್ಣೆ ಕ್ವಾಂಟಿಟಿ ಪ್ರತಿಯೊಂದಕ್ಕೆ ಕೂಡ ನಾನು ತುಂಬ ಕಾನ್ಷಿಯಸ್ ಆಗಿ ಸ್ವಲ್ಪ ಹಾಕೋದು. ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ಳೋದು. ಇದಕ್ಕೆ ಒಂದು ಅರ್ಧ ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ, ಒಂದು 10 ಒಳ್ಳೆಮೆಣಸು. ಕಾಳುಮೆಣಸು ತುಂಬ ಖಾರ ಇರ್ತದೆ, ಎಷ್ಟು ಬೇಕು ಅಷ್ಟು ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕಿ. ಇಲ್ಲೊಂದು 5-6 ಹಾಕ್ಕೊಂಡೆ. ಒಳ್ಳೆ ಖಾರ ಆಗಿತ್ತು, ಗಂಟ್ಲು ಘಮ, ಇದು ಶೀತ ಕೆಮ್ಮಿಗೆ ಸಹ ಒಳ್ಳೆಯದು. ಅಷ್ಟು ಹಾಕಿ ಆಮೇಲೆ ಮೆಣಸು ಹಾಕಿ ಫ್ರೈ ಮಾಡೋದು. ಎಣ್ಣೆ ನೋಡಿ ಎಷ್ಟು ಕಮ್ಮಿ ಮಾಡ್ತೇನೆ. ಜಾಸ್ತಿ ಎಣ್ಣೆ ಹಾಕಿತು ಅಂತ ಹೇಳಿದರೆ ಅದರಿಂದ ಕ್ಯಾಲೋರಿ ತುಂಬ ಜಾಸ್ತಿ ಆಗ್ತದೆ ಎಣ್ಣೆಯಲ್ಲಿ. ಎಣ್ಣೆ ಬೇಕು ನಮಗೆ, ಎಷ್ಟು ಬೇಕು ಅಷ್ಟೇ, 1 ಸ್ಪೂನು 2 ಸ್ಪೂನು, 2 ಮೆಣಸು ಹಾಕ್ಕೊಂಡೆ, ಅದೇ ಸಾಕಾಯ್ತು ನನಗೆ. ಅಂದರೆ ನಾನು ಕ್ವಾಂಟಿಟಿ ತುಂಬ ಸ್ವಲ್ಪ ಮಾಡುವ ಕಾರಣ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಜಾಸ್ತಿ ಮಸಾಲೆ ಹುರ್ಕೊಳ್ಳಿ. 1 ಚಮಚ ಜೀರಿಗೆ, 2 ಚಮಚ ಧನಿಯಾ ಆ ಥರ ಉಪಯೋಗಿಸಿ. ಇಲ್ಲಿ 4 ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಾದರೆ ನೀವು ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತೇನಿಲ್ಲ. ಒಗ್ಗರಣೆ ಬೇಕಾದರೆ ಬೆಳ್ಳುಳ್ಳಿದ್ದು ಕೊಡ್ಬೋದು, ಅಥವಾ ಹಿಂಗೆ ಹಾಕಿ ಒಗ್ಗರಣೆಯನ್ನು ಕೂಡ ಕೊಡ್ಬೋದು.
ಇದು ಈ ಕಡೆ ಉಡುಪಿ ಸ್ಟೈಲಲ್ಲಿ ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಹಾಕೋದಿಲ್ಲ. ಆ ಕಡೆ ಇದು ಮೇಲೆ ಬೆಂಗಳೂರು ಸೈಡು ಮಂಡ್ಯ ಆ ಕಡೆ ಎಲ್ಲ ಈ ಥರ ನೀರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿ ಮಾಡ್ತಾರೆ. ತುಂಬ ರುಚಿ ಆಗ್ತದೆ ಮಾತ್ರ, ತುಂಬ ಟೇಸ್ಟ್ ಆಗ್ತದೆ. ಸಾರನ್ನು ಹಾಗೆ ಕುಡಿಬೋದು. ವೆಯ್ಟ್ ಲಾಸಲ್ಲಿ ಕೂಡ ನಾವು ಈ ಥರ ರುಚಿ ಅಡುಗೆ ಮಾಡಿ ಊಟ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಅದಕ್ಕೆ ಒಂದು 2 ಚಮಚದಷ್ಟು ಬೇಯಿಸಿದ ಹುರುಳಿಕಾಳು ಏನಿದೆ ಅದನ್ನು ಹಾಕ್ಕೊಳ್ಳೋದು. ಇಷ್ಟನ್ನು ಈಗ ಫ್ರೈ ಮಾಡಿಕೊಂಡು ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋದು. ಆಮೇಲೆ ಇದು ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡುವಂಥದ್ದು. ಇದನ್ನು ಒಂದು ಸೈಡಿಗೆ ಇಟ್ಬಿಡುವ. ಅಷ್ಟರೊಳಗೆ ನಾವು ಹುರುಳಿಕಾಳನ್ನು ಮೊಳಕೆ ಬರಿಸಿ ಬೇಯಿಸಿ ಇಟ್ಕೊಂಡಿದ್ದೇವೆ, ಅದರಲ್ಲಿ ಪಲ್ಯವನ್ನು ಮಾಡ್ಕೊಳ್ಳೋ. ಅದರ ಪಲ್ಯ ರೆಡಿ ಆಗುವಾಗ ಇದು ತಣ್ಣಗಾಗ್ತದೆ, ಆಮೇಲೆ ಗ್ರೈಂಡ್ ಮಾಡಿ ಆಮೇಲೆ ಸಾರು ಮಾಡ್ಕೊಳ್ಬೋದು ಅಂಥೇಳಿ ಇದೀಗ ಫ್ರೈ ಆದಮೇಲೆ ಒಂದು ಸೈಡಲ್ಲಿ ಇಡ್ತೇನೆ ತಣ್ಣಗಾಗಲಿ. ಇಷ್ಟೇ ಐಟಮ್, ಇಷ್ಟೇ ಮಸಾಲೆಗೆ. ನಿಮಗೆ ಇದರಲ್ಲಿ ನೀರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ನೀವು ನೀರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತಾದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹಾಗೆಯೇ ಬರೇ ಮಸಾಲೆ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಮಾಡ್ಬೋದು. ಜೀರಿಗೆ, ಕೊತ್ತಂಬರಿ, ಮೆಣಸು, ಒಣಮೆಣಸು, ಆಮೇಲೆ ತೆಂಗಿನಕಾಯಿ ತುರಿ ಅಷ್ಟೇ ಹಾಕಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಟೊಮೆಟೊ ಈರುಳ್ಳಿ ಎಲ್ಲ ಹಾಕಲೇಬೇಕು ಅಂತೇನಿಲ್ಲ. ಇಲ್ಲಿ ಪಲ್ಯಕ್ಕೆ ಕೂಡ ನಾನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಇವಿಷ್ಟನ್ನು ಹಾಕಿ ಒಣಮೆಣಸನ್ನು ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಇಷ್ಟ ಇಲ್ವಾ, ಸ್ಕಿಪ್ ಮಾಡಿ. ಹಾಗೆ ನೀರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ನೀರುಳ್ಳಿ ಬೆಳ್ಳುಳ್ಳಿ ಅಂದರೆ ಯಾಕೆ ಅಂತ ಹೇಳ್ತಿದ್ದೇನೆ, ತುಂಬ ಜನರು ನೀರುಳ್ಳಿ ಬೆಳ್ಳುಳ್ಳಿ ಇಷ್ಟಪಡೋದಿಲ್ಲ, ಕೆಲವರು ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಸ್ಕಿಪ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಇಲ್ಲಿ ಬೇಯಿಸಿದ ಹುರುಳಿಕಾಳಿಂದ ಪಲ್ಯವನ್ನು ಮಾಡ್ತಾ ಇದ್ದೇನೆ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ವೆಯ್ಟ್ ಲಾಸಲ್ಲಿ ಯಾವಾಗಲೂ ಕೂಡ ಅದರದ್ದೇ ಆದ ರೆಸಿಪಿಗಳು, ಅನ್ನ ಬಿಡಬೇಕು ಅಂತ ಹೇಳಿ ಖಂಡಿತ ಇಲ್ಲ. ಈ ಥರ ಕ್ಯಾಲೋರಿ ಮೇಂಟೈನ್ ಮಾಡಿಕೊಂಡು ನಾವು ಮಾಮೂಲಿ ಮನೆಯಲ್ಲಿ ಏನು ಮಾಡ್ತೇವೆ ಅದೇ ಫುಡ್ಡಿಂದ ನಮ್ಮ ವೆಯ್ಟನ್ನು ಆರಾಮ್ಸೆ ನಾವು ಡೌನ್ ಮಾಡ್ಕೊಳ್ಬೋದು. ಪೋಷನ್ ಕಂಟ್ರೋಲ್ ಹೇಳೋದು ತುಂಬಾ ಮುಖ್ಯ. ಈರುಳ್ಳಿ ಫ್ರೈ ಆದ ಮೇಲೆ ಬೇಯಿಸಿದಂತಹ ಹುರುಳಿಕಾಳನ್ನು ಹಾಕ್ಕೊಳ್ಳೋದು. ಜಸ್ಟ್ ಫ್ರೈ ಮಾಡಿ 2 ನಿಮಿಷಕ್ಕೆ ಪಲ್ಯ ರೆಡಿ ಆಗ್ತದೆ, ಏನೂ ತೊಂದರೆ ಇಲ್ಲ. ನಿಮಗಿಲ್ಲೇ ಹಳದಿ ಪೌಡ್ರ್ ಬೇಕು, ಮೆಣಸಿನ ಹುಡಿ ಬೇಕು ಅಂತ ಇದ್ದರೆ ಬೇಕಾದರೆ ಹಾಕ್ಕೊಳ್ಬೋದು. ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟನ್ನು ಹಾಕ್ಕೊಳ್ಳೋದು. ನಾನೇನು ಹಾಕ್ಕೊಳ್ಳಿಲ್ಲ, ಅಷ್ಟೇ ಹಾಕ್ಕೊಂಡಿದ್ದು. ಆದರೂ ಕೂಡ ತುಂಬಾ ರುಚಿಯಾಗಿದೆ. ನೈಟ್ ಡಿನ್ನರ್ಗೆ ಕೂಡ ನಾನು ಇದೇ ಪಲ್ಯವನ್ನೇ ತಗೊಂಡದ್ದು. ಒಂದು ಸ್ವಲ್ಪ ಪಲ್ಯ ತಗೊಂಡಿದ್ದೆ. ಆಮೇಲೆ ಒಂದು ಸಣ್ಣ ತುಂಡು ಮಾವಿನ ಹಣ್ಣು ರಾತ್ರಿ ತಿಂದಿದ್ದೆ. ಹಾಗೆ ನಾನು ನೈಟ್ ಡಿನ್ನರ್ ರೆಸಿಪಿ ಯಾವುದು ಅಂತ ಏನು ಮಾಡಲಿಲ್ಲ. ಇಲ್ಲಿ ಏನಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಬೆಳಗ್ಗೆದೊಂದು ಇಡ್ಲಿ ಇತ್ತು, ಹಾಗೆ ಅದನ್ನೇ ಡಿನ್ನರ್ಗೆ ಕೂಡ ಅದನ್ನೇ ತಗೊಂಡೆ. ಮತ್ತು ರಾತ್ರಿ ಮತ್ತೆ ಪುನಃ ಏನೋ ಮಾಡುವ ಅಂದರೆ ಒಂದೊಂದು ಸತಿ ಬೇಜಾರಾಗಿ ಬಿಡುತ್ತೆ, ಸಾಕಾಗುತ್ತೆ 2 ಸತಿ ಅಡುಗೆ ಮಾಡಿ ಆಗುವಾಗಲೇ. ಮತ್ತು ನನಗೆ ಈ ಎಡಿಟಿಂಗ್ ಕೆಲಸಗಳು ಆ ಥರ ಕೆಲಸ ಅದೆಲ್ಲ ಇರುತ್ತಲ್ಲ, ಹಾಗಾಗಿ ನೈಟ್ ಡಿನ್ನರ್ಗೆ ಏನು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಮಾಡಿದ್ದೇನೆ ಅದರಲ್ಲೇ ಅಡ್ಜಸ್ಟ್ ಮಾಡ್ತೇನೆ. ಏನಾದರೂ ರೆಸಿಪಿ ಮಾಡಿದರೆ ಖಂಡಿತ ಶೇರ್ ಮಾಡ್ತೇನೆ. 11 ಗಂಟೆ ಅಷ್ಟೊತ್ತಿಗೆ ಮತ್ತು ಸಾಯಂಕಾಲ ಎಲ್ಲ ಅದೇ ಮುರ್ಮುರ, ಕಡಲೆ, ಪೀನಟ್ಟು ಮತ್ತು ಪಾಪ್ಕಾರ್ನು, ಬಾಳೆಹಣ್ಣು ಆ ಥರ ಎಲ್ಲ ತಗೊಳ್ತೇನೆ. ಫ್ರೂಟ್ಸ್ ಅಥವಾ ಏನಾದರೂ ಕಡಲೆ ಆ ಥರ ಎಲ್ಲ, ಪುಟಾಣಿ ಕಡಲೆ, ಬಟಾಣಿ ಕಡಲೆ, ನೆಲಕಡಲೆ ಆ ಥರ ಎಲ್ಲ. ನೆಕ್ಸ್ಟು ಏನು ಮಸಾಲೆ ಇತ್ತಲ್ಲ ಹುರಿದಿದ್ದೇವೆ ಅದನ್ನು ಗ್ರೈಂಡ್ ಮಾಡಿ ಆಯಿತು ಮಿಕ್ಸರಲ್ಲಿ. ಹಾಗೆ ಇದು ಹುರುಳಿಕಾಳನ್ನು ಬೇಯಿಸಿದ ಕಟ್ಟಿದೆ ಅಲ್ಲ, ಆ ಕಟ್ಟಲ್ಲಿ ಸಾರು ಮಾಡುವಂಥದ್ದು. ಅದಕ್ಕೆ ನಾವೇನು ಮಸಾಲೆಯನ್ನು ಗ್ರೈಂಡ್ ಮಾಡಿದ್ದೇವೆ ಅದಕ್ಕೆ ಅದನ್ನು ಹಾಕ್ಕೊಳ್ಳೋದು. ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಪಲ್ಯಕ್ಕೆ ಕೂಡ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡಿದ್ದೇವೆ ನಾವು. ಹುಣಸೆ ಹಣ್ಣಿನ ರಸ, ಒಂಚೂರು ಬೆಲ್ಲ ಎಲ್ಲ ಕೂಡ ಪಲ್ಯಕ್ಕೆ ಕೂಡ ಹಾಕ್ಕೊಂಡಿದ್ದೇವೆ. ಪಲ್ಯ ರೆಡಿ ಆದಮೇಲೆ ಈಗ ಸಾರು ಮಾಡ್ತಾ ಇದ್ದೇವೆ. ಇಲ್ಲಿ ಉಪ್ಪು, ಹುಳಿ, ಖಾರ ಎಲ್ಲವೂ ಆಯಿತು. ಚೆನ್ನಾಗಿ ಕುದಿಬೇಕು. ಇದಕ್ಕೆ ನೀವು ಬೆಳ್ಳುಳ್ಳಿ ಒಗ್ಗರಣೆ ಆದರೂ ಕೊಡ್ಬೋದು, ಅಥವಾ ಬರೀ ಇಂಗಿನ ಒಗ್ಗರಣೆ ಆದರೂ ಕೊಡ್ಬೋದು. ನಾನು ಬರೀ ಒಗ್ಗರಣೆ ಕೊಟ್ಟೆ, ಬೆಳ್ಳುಳ್ಳಿ ಆಲ್ರೆಡಿ ಇದೆ ಅಲ್ಲ, ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ಹಾಗಾಗಿ ಈಗ ನಮ್ಮ ರುಚಿಯಾದ ಯಮ್ಮಿಯಾದಂತಹ ಹುರುಳಿಕಾಳಿನ ಸಾರು ತುಂಬಾ ರುಚಿಯಾಗಿತ್ತು ಸಾರು. ಕಲರ್ ನೋಡೋಗ್ಲೇ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಚೆಂದ ಬಂದಿದೆ ಅಂಥೇಳಿ. ಊಟ ಅಂತೂ ಸಖತ್ತಾಗಿತ್ತು. ಇದು ನನ್ನ ಮಧ್ಯಾಹ್ನದ ಊಟ. ಇಲ್ಲಿ ಅನ್ನ, ಹುರುಳಿಕಾಳಿನ ಪಲ್ಯ, ಆಮೇಲೆ ಒಂದು ಸ್ವಲ್ಪ ಸಲಾಡು, ಸಾರು, ಹಾಗೆ ಒಂದು ಬೌಲಷ್ಟು, ಒಂದು ಸಣ್ಣ ಬೌಲಲ್ಲಿ ಮೊಸರು.
ತುಂಬಾ ರುಚಿಯಾಗಿತ್ತು. ಈ ಮಳೆಗೆ ಈ ಥರ ಬಿಸಿ ಬಿಸಿ ಸಾರು ಹಾಕ್ಕೊಂಡು ಊಟ ಮಾಡಲಿಕ್ಕೆ ಸಖತ್ ಟೇಸ್ಟಿಯಾಗಿರ್ತದೆ. ಯಾವುದೇ ಉಪ್ಪಿನಕಾಯಿ ಆಗಲಿ ಎಂಥದ್ದು ಬೇಡ. ಡೈಲಿ ವೆಯ್ಟ್ ಲಾಸಲ್ಲಿ ನಾನು ಡೈಲಿ ಉಪ್ಪಿನಕಾಯಿ ತಗೊಳ್ಳೋದಿಲ್ಲ. ಆದ ಕಾರಣ ಸಾರೇ ಸಾಕಾಗಿತ್ತು. ತುಂಬಾ ರುಚಿಯಾಗಿತ್ತು ಊಟ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್